ಪ್ರಧಾನಿ ಮನಮೋಹನ್ ಸಿಂಗ್ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವಂತೆ ಸೂಚಿಸಿರುವುದನ್ನು ಖಂಡಿಸಿ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡಪರ ಸಂಘಟನೆ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿತು. ಮದ್ದೂರಿನ ಹೆದ್ದಾರಿಯಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೆ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾರ ತಿಥಿ ಮಾಡುವ ಮೂಲಕ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮದ್ದೂರಿನ ಸರ್ಕಾರಿ ಬಸ್ ನಿಲ್ದಾಣದಿಂದ ಮನಮೋಹನ್ ಸಿಂಗ್ ಮತ್ತು ಜಯಲಲಿತಾರ ಭಾವಚಿತ್ರ ಹಿಡಿದು ಕಹಳೆ ಊದ್ತಾ ಜಾಗಟೆ ಬಾರಿಸ್ತಾ ಮೆರವಣಿಗೆ ಹೊರಟರು. ಪ್ರತಿಭಟನಾಕಾರರು ಬಳಿಕ ಬೆಂಗಳೂರು ಮೈಸೂರು ಹೆದ್ದಾರಿ ಬಳಿಗೆ ತೆರಳಿ ಕೆಲಕಾಲ ಮೌನಾಚರಣೆ ನಡೆಸಿದರು. ನಂತರ ರಸ್ತೆಯಲ್ಲಿ ಸತ್ತವರಿಗೆ ಹೇಗೆ ಶಾಸ್ತ್ರೋಕ್ತವಾಗಿ ತಿಥಿ ಮಾಡಲಾಗುತ್ತದೆಯೋ ಅದೇ ರೀತಿ ಮನಮೋಹನ್ ಸಿಂಗ್ ಮತ್ತು ಜಯಲಲಿತಾರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಸಮಾಧಿಯಂತೆ ಮಾಡಿ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಇಟ್ಟು ಪೂಜಿಸಲಾಯಿತು. ಜೊತೆಗೆ ಒಬ್ಬ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತ ಕೇಶಮುಂಡನ್ನ ಮಾಡಿಸಿಕೊಂಡ್ರೆ ಮತ್ತೊಬ್ಬ ಮಡಿಕೆ ಹೊತ್ತು ಸಮಾಧಿ ಸುತ್ತೋದ್ರ ಮೂಲಕ ಅಣುಕು ಪ್ರದರ್ಶಿಸಿದರು. ಪ್ರತಿನಿಧಿ ರವಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ರವಿ, ಮಂಡ್ಯದಲ್ಲಿ ಯಾವ ರೀತಿ ಪ್ರತಿಭಟನೆ ನಡೆದಿದ್ದು ರವಿ? ಶೀತಲ್, ಏನು ಕಾವೇರಿ ವಿವಾದದಿಂದಾಗಿ ಪ್ರತಿಭಟನೆ ಇವತ್ತು ಕೂಡ ಏನು ಭುಗಿಲೆದಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ವಿವಿಧ ಸಂಘಟನೆಗಳು ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿ ಪ್ರತಿಭಟನೆ ನಡೆಸಿದ್ವಿ. ಅದ್ರ ಜೊತೆಗೆ ಏನು ಬೆಂಗಳೂರಿಗೆ ನೀರು ಪೂರೈಕೆ ಮಾಡ್ತಕ್ಕಂಥ ತೊರೆಕಾಡಿನಲ್ಲಿಗೂ ಕೂಡ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನ ಮಾಡಿತ್ತು. ಆದ್ರೆ ಏನು ಮದ್ದೂರಿನಲ್ಲಿ ನಡೆದಂತ ಒಂದು ಪ್ರತಿಭಟನೆ ನಿಜಕ್ಕೂ ಕೂಡ ವಿಭಿನ್ನವಾಗಿತ್ತು ಮತ್ತೆ ವಿಶಿಷ್ಟವಾಗಿತ್ತು. ಯಾಕೆಂದ್ರೆ ಅಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಸುಮಾರು ಏನು ಮನಮೋಹನ್ ಸಿಂಗ್ ಮತ್ತೆ ಜಯಲಲಿತಾ ಇಬ್ಬರಿಗೂ ಕೂಡ ಒಂದು ಶ್ರದ್ಧಾ ಅಂದ್ರೆ ಸತ್ತ ವ್ಯಕ್ತಿಗೆ 11ನೇ ದಿನಕ್ಕೆ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅದೇ ರೀತಿಯಾದ ಒಂದು ಕಾರ್ಯಕ್ರಮ ಮಾಡಿ ಪ್ರಸಾದ ವಿನಿಯೋಗವನ್ನು ಕೂಡ ನೆರವೇರಿಸಿದ್ರು. ಅಂದ್ರೆ ಮದ್ದೂರಿನ ಸರ್ಕಾರಿ ಬಸ್ ನಿಲ್ದಾಣ ಬಳಿ ಎಲ್ಲರೂ ಕೂಡ ಸೇರಿದಂತ ಆರಂಭದಲ್ಲಿ ಮನಮೋಹನ್ ಸಿಂಗ್ ಹಾಗೇನೆ ಜಯಲಲಿತಾ ಇಬ್ಬರಿಗೂ ಭಾವಚಿತ್ರಗಳಿಗೆ ಒಂದು ಹಣೆಗೆ ಅಂದ್ರೆ ಅವುಗಳಿಗೆ ಕುಂಕುಮ ಇಟ್ಟು ಸತ್ತ ವ್ಯಕ್ತಿಗಳಿಗೆ ಹೇಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾರೆ ಮತ್ತೆ ಮೌನ ಸಲ್ಲಿಸ್ತಾರೆ ಅಂತ ಹೇಳಿ 1 ನಿಮಿಷ ಮೌನ ವ್ರತ ಆಚರಣೆ ಮಾಡಿದ್ರು. ಅದಾದ ನಂತರ ಅವ್ರನ್ನ ಯಾವ ರೀತಿ ದಫನ್ ಮಾಡಿ ಎಲ್ಲ ಆದ್ಮೇಲೆ ಹೇಗೆ 11ನೇ ದಿನಕ್ಕೆ ಏನ್ ಕಾರ್ಯಕ್ರಮ ಮಾಡ್ತಾರೆ ಅದೇ ರೀತಿಯಲ್ಲಿ ಮದ್ದೂರು ಹೆದ್ದಾರಿನಲ್ಲಿ ಅಂದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿ ಕೂತ್ಕೊಂಡು ಅವ್ರ ಇಬ್ರು ಭಾವಚಿತ್ರಗಳಿಗೆ ಕುಂಕುಮ ಇಟ್ಟು ಜೊತೆಗೆ ಸತ್ತ ವ್ಯಕ್ತಿಗಳಿಗೆ ಯಾವ ರೀತಿ ಅವ್ರು ತಿಂತಕ್ಕಂತ ಪದಾರ್ಥಗಳು ಮತ್ತೆ ಅರ್ಶನ ಕುಂಕುಮ ಇಟ್ಟು ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ಹೇಳಿ ಅದೆಲ್ಲವನ್ನು ಮಾಡಿ ಅವರು ಏನೇನು ತಿಂತಾರೆ ಆ ಪದಾರ್ಥಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ರು. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿ ಒಂದು ಕೇಶ ಮುಂಡನೆ ಮಾಡಿಸ್ಕೊಂಡ್ರು, ಅವ್ರಿಗೂ ಕೂಡ ಶ್ರದ್ಧಾ ಕೋರಿದ್ರು. ಈ ಸಂದರ್ಭದಲ್ಲಿ ಮಾತಾಡುವಂತ ಕಾರ್ಯಕರ್ತರು ಏನು ಅಂದ್ರೆ ಈಗ ಏನು ನಮ್ಮ ರಾಜ್ಯದವರೇ ಆದ ಜಯಲಲಿತಾ ಅವರು ಪ್ರತಿ ಬಾರಿ ಮುಖ್ಯಮಂತ್ರಿ ಆದಾಗ್ಲೂ ಈ ರೀತಿ ಒಂದು ಕಾವೇರಿ ವಿವಾದ ಭುಗಿಲೆತ್ತದೆ ಅಂದ್ರೆ ಅವರು ಆ ರೀತಿ ಮಾಡ್ತಾರೆ. ಹೀಗಾಗಿ ಅವ್ರನ್ನ ಏನು ಮರಣ ಹೊಂದಿದ್ದಾರೆ ಅಂತ ಹೇಳಿ ಆ ಮರಣ ಹೊಂದಿದ ನಂತರ ಅಂದ್ರೆ ಯಾವ ರೀತಿ ಶಾಂತಿ ಕೊಡ್ಬೇಕು ಅವ್ರ ಆತ್ಮಕ್ಕೆ ಅಂತ ಹೇಳಿ ಇವತ್ತು ನಾವು ಅವ್ರ ಮರಣ ಹೊಂದಿ ಅವ್ರ ಆತ್ಮಕ್ಕೆ ಶಾಂತಿ ಕೋರಿದೀವಿ. ಜೊತೆಗೆ ಅವ್ರನ್ನ ಒಂದು ವೈಕುಂಠ ಸಮಾರಾಧನೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಶಾಶ್ವತವಾಗಿ ಈ ಒಂದು ವಿವಾದ ಬಗೆಯಿರಲಿ. ಇವತ್ತಿಗೆ ಒಂದು ಏನ್ ಜಯಲಲಿತಾ ಕಾಟ ತಪ್ಪು ಅಂತ ಹೇಳಿ ಒಂದು ಕೇಕೆ ಹಾಕಿ ಸಂಭ್ರಮ ಪಟ್ರು. ಒಟ್ಟಾರೆ ಈ ಒಂದು ಪ್ರತಿಭಟನೆ ನಿಜಕ್ಕೂ ವಿಭಿನ್ನವಾಗಿತ್ತು ಅಂತ ಹೇಳ್ಬೋದು. ಶೀತಲ್. ಓಕೆ ರವಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.